ಸ್ವದೇಶಿ ನಿರ್ಮಿತ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ಧ ನೌಕೆ ಐಎನ್ಎಸ್ ಮಾಲ್ವನ್ ಇಂದು ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ. ಇದು ಭಾರತದ ಸ್ಥಳೀಯ ನೌಕಾಪಡೆಯ ಹಡಗು ನಿರ್ಮಾಣ ಕಾರ್ಯದಲ್ಲಿ ಮತ್ತೊಂದು ಮೈಲುಗಲ್ಲಾಗಿದೆ. ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ನೇತೃತ್ವದಲ್ಲಿ ಮತ್ತು ಪಶ್ಚಿಮ ನೌಕಾ ಕಮಾಂಡರ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ಸಮ್ಮುಖದಲ್ಲಿ ಐಎನ್ಎಸ್ ಮಾಲ್ವನ್ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಹಿರಿಯ ನೌಕಾಧಿಕಾರಿಗಳು, ನಿವೃತ್ತ ಸೈನಿಕರು, ಇತರೆ ಗಣ್ಯ ಅತಿಥಿಗಳು ಉಪಸ್ಥಿತರಿದ್ದರು. ಆತ್ಮನಿರ್ಭರ ಮಿಷನ್ ಅಡಿಯಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ನಿರ್ಮಿಸಿರುವ ಐಎನ್ಎಸ್ ಮಾಲ್ವನ್ ಜಲಾಂತರ್ಗಾಮಿ ನೌಕೆ 80%ಕ್ಕೂ ಹೆಚ್ಚು ಸ್ವದೇಶಿ ಬಿಡಿಭಾಗಗಳನ್ನು ಹೊಂದಿದೆ. ಕರಾವಳಿ ಹಾಗೂ ಆಳವಿಲ್ಲದ ಜಲಪ್ರದೇಶಗಳಲ್ಲಿ ಜಲಾಂತರ್ಗಾಮಿ ನಿಗ್ರಹ, ಪರಿಶೋಧನೆ ಮತ್ತು ಕಾವಲು ಕಾರ್ಯಾಚರಣೆಗಳನ್ನು ನಡೆಸಿ ಸಮುದ್ರ ಭದ್ರತೆಯನ್ನು ಹೆಚ್ಚಿಸಲು ಈ ಯುದ್ಧ ನೌಕೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಬಳಿಕ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಲ್ವನ್ ಸೇರ್ಪಡೆಯಿಂದಾಗಿ ಕಡಲ ಸುರಕ್ಷತೆಗೆ ಹೆಚ್ಚಿನ ಬಲ ಬಂದಿದೆ. ಬಹುತೇಕ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ಈ ಹಡಗನ್ನು ಸಿದ್ಧಪಡಿಸಲಾಗಿದೆ. ಇದು ಆತ್ಮನಿರ್ಭರ ಭಾರತ ಕನಸಿಗೆ ಶಕ್ತಿ ತುಂಬಿದೆ. ಹಡಗು ನಿರ್ಮಾಣದಲ್ಲಿ ಭಾರತ ಯಾವಾಗಲೂ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. वो और बढ़ता जाएगा और हम सब लोग एक साथ आगे बढ़ेंगे और इस देश का नाम रोशन करेंगे. ಪಶ್ಚಿಮ ನೌಕಾಪಡೆಯ ದಂಡನಾಯಕರಾದ ಸಂಜಯ್ ವಾತ್ಸಾಯನ್, ಕಾರವಾರ ನೌಕಾನೆಲೆಯು ಭಾರತದ ಪಶ್ಚಿಮ ಕರಾವಳಿಯ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಐಎನ್ಎಸ್ ಮಾಲ್ವನ್ ನೌಕೆಯು ಪಶ್ಚಿಮ ನೌಕಾಪಡೆಗೆ ಸೇರ್ಪಡೆಯಾಗಿರುವುದರಿಂದ ಅರೇಬಿಯನ್ ಸಮುದ್ರದಲ್ಲಿ ಕರಾವಳಿ ಕಾವಲು ಮತ್ತು ಜಲಾಂತರ್ಗಾಮಿ ನಿಗ್ರಹ ಕಾರ್ಯಾಚರಣೆಗಳ ಸಾಮರ್ಥ್ಯ ದ್ವಿಗುಣಗೊಂಡಿದೆ ಎಂದು ಹೇಳಿದರು. To be commissioned by the Indian Navy this year, and there are at least 12 more to follow. The ship's name, Malwan, carries deep historical and cultural significance for us. ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನ ನಿರ್ದೇಶಕರಾದ ಜೋಸ್ ವಿಜೆ, ಕೊಚ್ಚಿನ್ ಶಿಪ್ ಯಾರ್ಡ್ ಅತ್ಯಂತ ಹೆಮ್ಮೆಯಿಂದ ಈ ನೌಕೆಯನ್ನು ನಿರ್ಮಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. Yard number DY524, the second anti-submarine war-prone shallow water craft built by Kochi Shipyard.